ಹಲೋ ನಮಸ್ಕಾರ, ನಾನು ನಂದೀಶ್ ತುಮಕೂರು. ನೀವು ನೋಡ್ತಿರೋದು ಎನ್ಪಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನಲ್ಲಿ ನಾನು ಒಂದು ನಿಮ್ಗೆ ಹೇಳಿದೆ, 1111 ದಿವಸದಲ್ಲಿ 20 ಲಕ್ಷ ರೂಪಾಯಿ ಹಳ್ಳಿನಲ್ಲೇ ಇಟ್ಕೊಂಡು ಅದು 0 ಇನ್ವೆಸ್ಟ್ಮೆಂಟ್ ಇಂದ ದುಡಿಬಹುದಾ ಅಂತ ಕೇಳಿದ್ದೆ. ಅದಕ್ಕೆ ಕಮ್ಯುನಿಟಿನಲ್ಲಿ ಎಷ್ಟೊಂದು ಜನ ಆಗುತ್ತೆ ಅಂತ ಹೇಳಿದ್ರು. ಅದೇ ನಾನು ಎಷ್ಟೊಂದು ಜನ ಕೇಳಿದಾಗ, ಇವಾಗ ಹೋಗಿ ಕೇಳಿದಾಗ ಆಗಲ್ಲ, ಹಂಗೆ ಹಿಂಗೆ ಸಾಧ್ಯ ಇಲ್ಲ ಒಬ್ಬ ಹಂಗೆಲ್ಲ ಬೈದಿದ್ರು. ಅದನ್ನ ಸಾಧ್ಯ ಮಾಡ್ಬೇಕು ಅಂತ ಹೊಟ್ಟಿದೀನಿ. ಅದಕ್ಕೆ ಸಪೋರ್ಟ್ ಬೇಕು ಅಂತ ಕೇಳ್ಕೊಂತ ಮೊದಲನೇ ದಿವಸ ಏನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ಇದು ಅಕ್ಷಯ ಬೀಜ. ನಿಮ್ ಕಡೆ ಏನ್ ಹೇಳ್ತಾರೆ ಅದನ್ನ ಹಂಗೆ ಕಮೆಂಟ್ ಮಾಡಿ. ನಾವು ಸೆಡೆ ಬೀಜ, ಅಕ್ಷಯ ಬೀಜ ಅಂತೆಲ್ಲ ಹೇಳ್ತೀವಿ. ಇದನ್ನ ಮೊದಲನೇ ದಿವಸ ಒಂದು ಅಂದ್ರೆ ಲೈನ್ ಹಾಕಿದೀನಿ ಒಂದು ವಾರದಿಂದ, ಅದೆಲ್ಲ ಹುಟ್ಟೈತೆ, ಆಮೇಲೆ ತೋರಿಸ್ತೀನಿ ಅದನ್ನ. ಬಟ್ ಇದನ್ನ ಇವಾಗ ಬೀಜ ಹಾಕೊಂಡು ಹೋಗ್ತೀನಿ. ಮೊದಲನೇ ದಿವಸ ಇದಾಗಿರುತ್ತೆ. ನೆಕ್ಸ್ಟ್ ಏನೇನ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ತಿಳಿಸ್ತಾ ಹೋಗ್ತೀನಿ. ಒಟ್ನಲ್ಲಿ 1111 ದಿವಸದಲ್ಲಿ 20 ಲಕ್ಷ ರೂಪಾಯಿ 0 ರೂಪಾಯಿಂದ ದುಡ್ದು ಡೀಟೇಲ್ಸ್ ಪಿನ್ ಟು ಪಿನ್ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಎರಡೆರಡು ಬೀಜನೇ ಹಾಕೊಂಡು ಹೋಗ್ತೀನಿ. ಅದು ಫಸ್ಟ್ ಮೂರ್ ಬೀಜ ಹಾಕಿದ್ದೆ, ಅದು ಮೂರು ಉಟ್ಬಿಟ್ಟೈತೆ. ಈಗ ಎರಡೆರಡು ಹಾಕೊಂಡು ಹೋಗ್ತೀನಿ. ಹಾಕಿದ ತಕ್ಷಣ ಮಳೆ ಬಂದ್ರೆ ಇನ್ನೂ ಒಳ್ಳೇದು. ಅಲ್ಲಿಗೆ ಒಂದು ಎರಡೆರಡು ಅಡಿ ಬಿಟ್ಕೊಂಡು ಹಾಕೊಂಡು ಹೋಗ್ತೀನಿ. 100% ಸಾಧ್ಯ ಆಗುತ್ತಲ್ವಾ? ನೀವು ಸಪೋರ್ಟ್ ಮಾಡಿ, ಹಾಗೆ ಆಗುತ್ತೆ. ನಾನು ಏನೇನು ಮಾಡಬೇಕು 100% ನಾನು ಮಾಡೇ ಮಾಡ್ತೀನಿ. ಬನ್ನಿ, ಇಲ್ಲಿ ನಿಮ್ಗೆ ಇನ್ನೊಂದು ಪೆನ್ ತೋರಿಸ್ತೀನಿ. ಇವನು ಗುಂಡ. ಮೊದಲನೇ ದಿವಸ ಇಷ್ಟವನೇ. ಅದೇ 1111 ದಿವಸ ಆದ್ಮೇಲೆ ಇವನು ಎಷ್ಟು ದೊಡ್ಡನಾಗಿರ್ತಾನೆ ಅಂತ ಇವ್ನು ಬದುಕಿದ್ರೆ ಗೊತ್ತಾಗುತ್ತೆ. ನೋಡೋಣ. ಇವನೇ ಸಾಕ್ಷಿ. ಮೊದಲನೇ ದಿವಸ ಚಾಲೆಂಜ್ ಅಲ್ಲಿ ಈ ನನ್ನ ಮಗನೇ ಸಾಕ್ಷಿ. ನನ್ನ ಮಗ ನನ್ನ ಮಗ ಇವನು. ಇದು ಮೊದಲನೇ ಸತಿ ಅಂದ್ರೆ ಒಂದ್ ವಾರದ ಕೆಳಗಡೆ ಹಾಕಿದ್ದೆ. ಇಲ್ಲಿ ಅಕ್ಷಯ ಬೀಜ ಎಲ್ಲ ಇಷ್ಟಿಷ್ಟು ಹುಟ್ಟೈತೆ. ಇದಕ್ಕೆಲ್ಲ ಗುಣಿ ಮಾಡಿದೀನಿ. ಇದು ಒಂದ್ 100 ಬಡ್ಡೆ ಹಾಕಿದೀನಿ, ಅಂದ್ರೆ 100 ಗುಣಿ. ಇದೆಲ್ಲ ದೊಡ್ಡದಾಗಿ ಇನ್ನೊಂದು 6 ತಿಂಗಳು 6.5 ತಿಂಗಳು, ಒಂದು 7 ತಿಂಗಳು ಬೇಕು ಇದೆಲ್ಲ ದೊಡ್ಡದಾಗೋ ಅಷ್ಟರಲ್ಲಿ ನೆಕ್ಸ್ಟ್ ಏನೇನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಪೋರ್ಟ್ ಮಾಡಿ. ರೈತ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ರೈತರಿಂದಲೇ ಇಡೀ ಪ್ರಪಂಚನೇ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಸಕ್ಸಸ್ ಆಯ್ತು ಅಂದ್ರೆ ಎಷ್ಟೊಂದು ಜನಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ನಂಬ್ಕೊಂಡಿದೀನಿ. 100% ನಾನಂತೂ ಸಕ್ಸಸ್ ಮಾಡೇ ಮಾಡ್ತೀನಿ. ಅದು ದೇವರ ಆಶೀರ್ವಾದ ಮತ್ತೆ ನಿಮ್ ಸಪೋರ್ಟ್ ಬೇಕೇ ಬೇಕು ಅಂತ ಕೇಳ್ತೀನಿ ಅಷ್ಟೇ. ಏನಾದ್ರು ತಪ್ಪಾದ್ರೆ ಕ್ಷಮಿಸ್ಬಿಡಿ. ಯಾಕೆಂದ್ರೆ ನಾನು ಪ್ರೊಫೆಷನಲಿ ರೈತ ಅಲ್ಲ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇನೆ. ಈಗ ಇಲ್ಲಿಗೆ ಅಂದ್ರೆ ನಮ್ಮ ಊರಲ್ಲಿ ಜಮೀನಿತ್ತು ನಮ್ಮ ಅಪ್ಪಂದು. ಅದನ್ನ ನೋಡ್ಕೊಬೇಕು ಅಂತ ಒಂದು 6 ವರ್ಷ ಆಯ್ತು ಬಂದು. ಸ್ವಲ್ಪ ಕಲ್ತಿದ್ದೀನಿ ನಾನು. ನನ್ಗೆ ಸಿಟಿನಲ್ಲಿ ಕೆಲಸ ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಅಂದ್ರೆ ಇಷ್ಟ ಆಗಲ್ಲ. ನಾನು ಈ ಕೋಳಿ ವ್ಯಾಪಾರ ಮಾಡ್ತೀನಿ. ಆ ಕೋಳಿ ವ್ಯಾಪಾರದಲ್ಲಿ ಅಂದ್ರೆ ಇಲ್ಲಿಗೆ ಬಂದಾಗ್ಲೇ ಅದೆಲ್ಲ ಕಲ್ತಿದ್ದು. ನಿಜವಾಗ್ಲೂ ಅದೇನೋ ಗೊತ್ತಿಲ್ಲ. ಎಷ್ಟೊಂದ್ ಜನ ಇಲ್ಲಿ ಹಳ್ಳಿನಲ್ಲಿ ದುಡಿಯಕ್ಕಾಗಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ ಅಂದ್ಬಿಟ್ಟು ಸಿಟಿಗೆ ಹೋಗ್ತಾರೆ. ಅಲ್ಲಿನ ಕಷ್ಟ, ಅಲ್ಲಿನ ಸುಖ ಅವ್ರಿಗೆ ಮಾತ್ರ ಗೊತ್ತು. ಅಲ್ಲಿ ಎಷ್ಟು ದುಡಿತಾರೆ, ಎಷ್ಟು ಹೆಂಗೆ ಏನು ಅಂತ ಎಲ್ಲವ. ನಿಜವಾಗ್ಲೂ ಆತರ ಅದೇಂತಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅದೇನೋ ಶೋಕಿಗೋ ಏನೋ ಗೊತ್ತಿಲ್ಲ. ಹೋಗ್ಬೇಕು, ಅಲ್ಲೇನೋ ದೊಡ್ಡದಾಗಿ ದಬಾಗ್ತೀವಿ ಅಂತ ಹೋಗ್ತಾರೆ. ಅಲ್ಲಿ ಏನು ಆಗಲ್ಲ. ಯಾಕೆಂದ್ರೆ ಆ ಎಕ್ಸ್ಪೀರಿಯನ್ಸ್ ನನ್ಗೂ ಆಗೈತೆ, ನನಗೂ ಗೊತ್ತು. ಹಳ್ಳಿನಲ್ಲಿ ಇಟ್ಕೊಂಡು ಫ್ರೆಶ್ ಗಾಳಿ, ಫ್ರೆಶ್ ಅಪ್ಪ ಅಮ್ಮನ ಜೊತೆ ಇಟ್ಕೊಂಡು ಎಲ್ಲ ನೆಮ್ಮದಿಯಾಗಿ ಆರಾಮಾಗಿ ದುಡಿಯೋದನ್ನ ನೋಡ್ಬೇಕು. ನಾವೆಲ್ಲರ್ಕಿನ್ನ ಹೆಲ್ತ್ ನ ದುಡಿಬೇಕು. ಅದು 100% ಹಳ್ಳಿನಲ್ಲಿ ಇದ್ರೆ ಹೆಲ್ತ್ 100% ಇರುತ್ತೆ ಅಲ್ವಾ? ಏನಂತೀರಾ? ಹೆಂಗೋ ಮಳೆ ಬಂದಿರೋದಕ್ಕೆ ಒಳ್ಳೇದಿಲ್ಲ. ನೀರು ಇಬೇಕಾಗಿತ್ತು. ನೀರು ಸಖತ್ ಕಷ್ಟ ಗುರು. ಏನ್ ಟ್ರಿಪ್ ಮಾಡ್ಸಿದ್ರೆ ಪರವಾಗಿರ್ಲಿಲ್ಲ. ಇದು ಹೊಸದಾಗಿ ಇವತ್ತಿಂದ ಮಾಡ್ತಾ ಇದೀನಲ್ಲ, ಪರವಾಗಿಲ್ಲ. ಏನೇ ಕಷ್ಟ ಆದ್ರೂ ಮಾಡೇ ಮಾಡ್ತೀನಿ.
ಇದು ಬೇರೆ ತರಾನೇ ಆಗ್ತಾರೆ. ಕೆಲವೊಬ್ರು ಹಿಂಗೆ ಲೈನ್ ಎಳ್ಕೊಂಡು ಹೋಗ್ಬಿಟ್ಟು ಅದ್ರಲ್ಲಿ ಹಿಂಗೆ ಉದುರಿಸ್ಕೊಂಡು ಹೊಂಟಿರ್ತಾರೆ, ಅದು ಬೆಳಿತವೆ. ಬಟ್ ನನ್ಗೆ ಗುಣಿ ಮಾಡಾಕ್ಬೇಕು ಅಂತ ಆಗ್ತಾ ಇದೀನಿ. ಹೇಳಿದ್ನಲ್ಲ, ಒಂದ್ ವಾರದ ಮುಂಚೆ ಹಾಕಿದ್ದೆ ಇದನ್ನ ಅಂದ್ಬಿಟ್ಟು. ಇವೆಲ್ಲ ಇಷ್ಟಿಷ್ಟುದ್ದ ಬೆಳೆದವೆ. ಇದಕ್ಕೀಗ ಲೈಟ್ ಆಗಿ ಗೊಬ್ಬರ ಉದುರಿಸ್ಕೊಂಡು ಹೋಗ್ತೀನಿ. ಲೈಟ್ ಆಗಿ 4 ಕಾಳು. ಇಷ್ಟುದ್ದ ಬೆಳೆದ್ಬಿಟ್ಟು ಮಳೆ ಬಂತಲ್ಲ, ಮಳೆ ಬಂತು ಅಂದ್ರೆ ಅಲ್ಲಿ ಮನೆ ಹತ್ರ ಹೋಗಿ ಗುಂಡ ಅಳ್ತಾವನೆ ನಾವ್ ಇಲ್ಲಿದ್ದೀವಿ ಅಂದ್ಬಿಟ್ಟು. ಮೊದಲನೇ ದಿವಸ ಈ ಸೆಡೆ ಬೀಜ ಹಾಕಿದೀನಿ, ಅಂದ್ರೆ ಅಕ್ಷೆ ಬೀಜ ಹಾಕಿದೀನಿ. ನಾಳೆ ಏನ್ ಮಾಡ್ತೀನಿ ಅಂತ ನಾಳಿನ ವಿಡಿಯೋದಲ್ಲಿ ನೋಡಿ. ನಾಳೆಯಿಂದ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೊದಲನೇ ದಿವಸ ಏನಿಲ್ಲ, ಬಟ್ ಬೀಜ ಹಾಕಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.